ನಮಸ್ಕಾರ. ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅವರ ಪ್ರತಿನಿಧಿಯಾಗಿ ಅವರ ಫಾರೆಸ್ಟ್ ಮಿನಿಸ್ಟರ್ ಪಾನ್ಮುಡಿ ಅವ್ರನ್ನ ಮತ್ತು ಅಬ್ದುಲ್ಲಾ ಅವರ ಲೋಕಸಭಾ ಸದಸ್ಯರು ಅವರಿಬ್ಬರನ್ನು ಕೂಡ ನನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಅವರು ಕಳಿಸ್ಕೊಟ್ಟಿದ್ರು. ಈಗಾಗಲೇ ತಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ನಮ್ಮ ಎಲ್ಲ ಪಾರ್ಲಿಮೆಂಟ್ ಸೀಟ್ಗಳನ್ನ ಕಡಿಮೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ, ತೆಲಂಗಾಣ ಎಲ್ಲ ದಕ್ಷಿಣ ಭಾರತದ ಪಾರ್ಲಿಮೆಂಟ್ ಸೀಟ್ಗಳನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಷಡ್ಯಂತ್ರ. ಇದಕ್ಕೆ ವಿರೋಧನೆ ಮಾಡಿ ಒಂದು ಸಂಘಟನೆ ಮಾಡಬೇಕು ಅಂತೇಳಿ ತಮಿಳುನಾಡಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕೂಡ 54 ಪಾರ್ಟಿ ಮೀಟಿಂಗ್ ಅನ್ನು ಕರೆದು ಒಂದು ಚರ್ಚೆ ಮಾಡಿದ್ದಾರೆ. ಪಕ್ಷಾತೀತವಾಗಿ ಅಲ್ಲೆಲ್ಲ ಒಗ್ಗಟ್ಟು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ನನಗೆ ಅವರು ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ, ಚೀಫ್ ಮಿನಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. 22ನೇ ತಾರೀಕು ಚೆನ್ನೈಯಲ್ಲಿ ಒಂದು ಸಭೆ ಇದೆ. ನಾವು ಆ ಸಭೆಗೆ, ಅವರು ನಮ್ಮ ಪಾರ್ಟ್ನರ್ ಕೂಡ ಇದ್ದಾರೆ, ಅವರೇನು ಅನ್ಯಾಯ ನಮ್ಗೆ ಆಗ್ತಾ ಇದೆ, ಅನ್ಯಾಯದ ಬಗ್ಗೆ ನಾವು ಕೂಡ ಧ್ವನಿಯನ್ನ ಎತ್ತುವಂತ ಸಂದರ್ಭ. ಆದರೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಮಾತಾಡಬೇಕು ಅಂತ ನಾನು ತಿಳಿಸಿದ್ದೇನೆ, ನಮ್ಮ ಸೆಂಟ್ರಲ್ ಲೀಡರ್ಸ್. ಯಾಕೆಂದ್ರೆ ನಾವು ನಮ್ದೊಂದು ನ್ಯಾಷನಲ್ ಪಾರ್ಟಿ, ಅವರ ಭಾವನೆ, ಅವರ ವಿಚಾರ ಎಲ್ಲ ಬಹಳ ನಮಗೆ ಸಮಾಧಾನ ಇದೆ. ಆದರೂ ನಾನು ನಮ್ಮ ಹೈಕಮಾಂಡ್ ಅನ್ನು ಕೂಡ ನಾನು ಗಮನಕ್ಕೆ ತರ್ತೇನೆ, ಇವತ್ತೇ ತರ್ತೇನೆ. ತಂದು ಅವ್ರ ಮಾರ್ಗದರ್ಶನಂತೆ ನಾವೆಲ್ಲ ಸೇರಿ ಮುಂದೆ ಹೆಜ್ಜೆ ಹಾಕ್ತೀವಿ. ಸೊ ಇವತ್ತು ಬಹಳ ವಿಚಾರಗಳನ್ನ, ಆಮೇಲೆ ಭಾಷಾ ವಿಚಾರ ಕೂಡ ಅವರು ಚರ್ಚೆ ಮಾಡಿದ್ದಾರೆ. ಸೊ ಅದೆಲ್ಲ ಬಹುಶಃ ಬರ್ಬೋದು ಆ ಒಂದು ಸಭೆಗಳಲ್ಲಿ. ನಮ್ಮ ಗೌರವ, ನಮ್ಮ ರಾಜ್ಯದ ಸ್ವಾಭಿಮಾನ ನಾವೆಲ್ಲ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕಾಗಿದೆ. ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡಿ ರಾಜ್ಯಪಾಲ ದೂರು ಕೊಟ್ಟಿದ್ದಾರೆ ಸರ್, ರಾಜ್ಯದ ತೆರಿಗೆ ಹಣ ಏನಪ್ಪ, ಬಿಜೆಪಿಯವರು ಅವ್ರಿಗೆ ಈಗ ಗೊತ್ತಾಯ್ತಾ? ನಾವು ಮಾಡಿ 1.5 ವರ್ಷ ಆಯ್ತು. ನಮ್ಮ ಸರ್ಕಾರ ಬಂದು ವರ್ಷದಲ್ಲೇ ನಾವು ಇದನ್ನ ನಾವು ಮಾಡಿದ್ದೇವೆ. ನಾವು ಅವ್ರ ಹಕ್ಕನ್ನ ಕಿತ್ಕೊಂಡಿಲ್ಲ, ಶಾಸಕರ ಹಕ್ಕು ಏನಿದೆ ಅದಿದೆ. ನಾವು 5 ಗ್ಯಾರಂಟಿ ಕೊಟ್ಟಿದ್ದು ಹೊಸ ಕಾರ್ಯಕ್ರಮ. ಆ ಹೊಸ ಕಾರ್ಯಕ್ರಮನ ಬಡವ್ರಿಗೋಸ್ಕರ ಕೊಟ್ಟಂತ ಕಾರ್ಯಕ್ರಮನ ಮನೆ ಮನೆಗೆ ಹೋಗಿ ತಲುಪ್ತಾ ಇದೆಯಾ, ಸರಿಯಾದ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಮಿಸ್ಯೂಸ್ ಆಗ್ತಾ ಇದ್ದಾರಾ, ಅಕ್ಕಿ ಸರಿಯಾಗಿ ತಲುಪ್ತಾ ಇದೆಯಾ, ಎಲ್ಲ ಡೈರೆಕ್ಟ್ ಬೆನಿಫಿಟ್ DBT ಮಾಡ್ತಾ ಇದ್ರು ಕೂಡ ನಮ್ಮ ಜನರಿಗೆ ಅದರ ಉಸ್ತುವಾರಿವನ್ನ, ಜವಾಬ್ದಾರಿಯನ್ನ ನಿವಾರಣೆ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಇವ್ರ ಮೇಲೆ ಅಧಿಕಾರ ಚಲಾವಣೆ ಮಾಡೋದಲ್ಲ. ಕೆಲವರೆಲ್ಲ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಕೆಲವು ಸಮಸ್ಯೆ ಇರ್ಬೋದು, ಆಹಾರದಲ್ಲಿ ಇರ್ಬೋದು, ಯುವಕರು ಕೆಲವ್ರಿಗೆ ಪ್ರಜ್ಞಾ ಒಂದು ಇಲ್ಲದೆ ಇರ್ಬೋದು. ಅವ್ರಿಗೆಲ್ಲ ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಇದು ನಮ್ಮ ಪಕ್ಷದ ಕಾರ್ಯಕರ್ತನೇ ಎಲ್ಲರೂ ಮಾಡೋದು. ಈಗ ಮಹಾರಾಷ್ಟ್ರದಲ್ಲಿ RSS ಕಾರ್ಯಕರ್ತನ ಒಬ್ಬ MLA ತಾವು, ಮಂತ್ರಿ ತಾವು PA ತಗೋಬೇಕು ಅಂದ್ರೆ, MLA ಅಲ್ಲ, ಮಂತ್ರಿಗಳು ತಾವು PA ತಗೋಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಬೇರೆ ಹಿಂದೆ ಯಾವುದೋ KRDB ಇತ್ತು ನಮ್ಮ ಕಲ್ಯಾಣ ಕರ್ನಾಟಕ, ಬಸವರಾಜ್ ಸೇಡಂ ಅವ್ರು 300 ರೂಪಾಯಿ ಕೊಟ್ಬಿಟ್ಟು ಪ್ಯಾರಲಲ್ ಆಗಿ ಒಬ್ಬ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡೋದು. ಯಾಕೆ ಮಾಡೋದು? ನಾವು ಆ ರೀತಿ ಮಾಡಿಲ್ಲ. ಅವ್ರಿಗೆ ನಾವೇನು ಹಣ ಗೌರವಧನ ಕೊಡ್ತಾ ಇದೀವಿ, ಗೌರವಧನ ಕೊಡ್ತಾ ಇದೀವಿ. ನಮ್ಮ ಪಕ್ಷ, ನಮ್ಗೆ ಜನ 138 ಪ್ಲಸ್ 2 ಸೀಟು 140 ಸೀಟು ನಮ್ಗೆ ಕೊಟ್ಟಿದ್ದಾರೆ. ಕೊಟ್ಟಂತ ಶಕ್ತಿ ಮೇಲೆ ನಾವು ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಪಕ್ಷವನ್ನ ಕಟ್ಕೊಂಡು ಜನರಿಗೆ ಎಲ್ಲಾ ಪಾರ್ಟಿಯವ್ರಿಗೂ ನ್ಯಾಯ ಸಿಗ್ಲಿ ಅಂತೇಳಿ ನಾವು ಈ ಅವಕಾಶ ಕೊಟ್ಟಿದ್ದೀವಿ. ನೋಡಮ್ಮ, ಸುಮ್ಮನೆ ಹೂವ ಇಲ್ಲ. ಯಾವ ಸಚಿವರ ಹೆಸರು ಯಾರನ್ನು ನೋಡಿದ್ರ, ಯಾರನ್ನು ಕೇಳಿದ್ರ? ಈಗ ರಾಜಕೀಯ ನಾವು ಮದುವೆ ಹೋಯ್ತಾ ಇರ್ತೀವಪ್ಪ, 100 ಜನ ಬಂದು ಫೋಟೋ ಇಡ್ಸ್ಕೋತಾರೆ. ಯಾವ್ದೋ ಫಂಕ್ಷನ್ಗೆ ಹೋಯ್ತಾ ಇದ್ದೀನಿ, 100 ಜನ ಬಂದು ಮಾಡ್ತಾರೆ. ನನ್ನ ಪಕ್ಕ ನಿಂತ್ಕೊಂಡ ತಕ್ಷಣ ಅವ್ರು ನನಗೆ ಸಂಬಂಧನಾ? ಒಳ್ಳೆ ಯಾರು ಈಗ ಚೀಫ್ ಮಿನಿಸ್ಟರ್ ಒಂದು ಮದುವೆಗೆ ಹೋಗಿದ್ರು, ನಾವು ಒಂದು ಮದುವೆಗೆ ಹೋಗಿದ್ದೆ, ನನ್ನ ಪಕ್ಕನ ಬಂದು ಯಾರೋ ನಿಂತ್ಕೊಂಡಿರ್ತಾರೆ, ಅವ್ರೇನೋ ಕ್ರೈಮ್ ಮಾಡ್ಬಿಡ್ತಾರೆ, ನಾವು ಅದಕ್ಕೆ ಸಪೋರ್ಟಾ? ಸುಮ್ಮನೆ ನಿಮ್ಗೆ ಹೇಳಿ ಸ್ಪೆಸಿಫಿಕ್ ಆಗಿ ಇಂಥವ್ರು ಹೋಗಿದ್ರು, ಇಂಥವ್ರು ಭಾಗಿಯಾಗಿದ್ದಾರೆ,
ಯಾರೇ ಬಂತು ಅಂದ್ರೆ ಇಂಥವ್ರು ಭಾಗಿಯಾಗಿದ್ದಾರೆ, ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ರೆ ನೀವು ಮಾತಾಡಿ. ಯಾವ ಮಂತ್ರಿ ಆಗ್ಲಿ ಇಂಥ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನ ಕೊಡುವುದಿಲ್ಲ. ಇದು ನನ್ನ ಸ್ಪಷ್ಟವಾದಂತ ಮಾಹಿತಿ.